ಹಾಯ್ ಹಲೋ ನಮಸ್ಕಾರ. ಬಾರಿಶ್ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಹ್ಯಾಪಿ ಟ್ಯೂಸ್ಡೇ. ಸೊ ನಿನ್ನೆ ನನ್ನ ವ್ಲಾಗಿಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು. ಸೊ ಅದೇ ಒಂದು ಗುಡ್ ವೈಬ್ಸ್ ಮೂಲಕ ಇವತ್ತಿನ ವ್ಲಾಗ್ ನಾನು ಮಾರ್ನಿಂಗ್ ಸ್ಟಾರ್ಟ್ ಮಾಡಿದೆ. ಸೊ ಯೂಶ್ವಲಿ ನಾನು ಮಾರ್ನಿಂಗು ಕೋಲ್ಡ್ ವಾಟರ್ ಕುಡಿತೀನಿ. ಸೊ ಕೋಲ್ಡ್ ವಾಟರ್ ಕುಡಿದಾದ್ಮೇಲೆ ನಾನು ಬಾಯಿ ಮುಕ್ಕಳಿಸಿ ಅದನ್ನು ಕುಡಿತೀನಿ. ಯಾಕೆ ಅಂದರೆ ನೈಟೆಲ್ಲ ನಮ್ಮ ಮೌತ್ ಸುತ್ತ ಫೋಲಿಕ್ ಆ್ಯಸಿಡ್ ಸ್ಟೋರ್ ಆಗಿರುತ್ತೆ. ಸೊ ಅದು ನಮ್ಮ ಹೆಲ್ತಿಗೆ ತುಂಬ ಯೂಸ್ಫುಲ್. ಆ್ಯಂಡ್ ಯಾರೆಲ್ಲ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾಯಿದ್ದೀರೋ ಇದನ್ನು ಮಾಡಿ. ಸೊ ಕೋಲ್ಡ್ ವಾಟರ್ ಆಗಿದ ತಕ್ಷಣ ನಾನು ಕೆಟಲಲ್ಲಿ ಬಿಸಿನೀರು ಹಾಕ್ಕೊಂಡು ಬಿಸಿನೀರು ಕುಡಿತೀನಿ. ಸೊ ನಮ್ಮ ಮನೆ ಎದುರುಗಡೆನೇ ಕಲ್ಪವೃಕ್ಷ ಅಂದರೆ ತೆಂಗಿನ ಮರ ಇದೆ. ಸೊ ಬೆಳಗ್ಗೆ ಹೊತ್ತು ತೆಂಗಿನ ಮರ ನೋಡಿದ್ರೆ ಅದೊಂದು ಪಾಸಿಟಿವ್ ವೈಬ್ಸ್ ಮತ್ತು ತುಂಬ ಒಳ್ಳೆಯದಾಗುತ್ತೆ ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ದಾರೆ. ಸೊ ಇದೇ ರೀತಿ ನಮ್ಮ ನೇಚರ್ನ ಅಥವಾ ಅಲ್ಲಿರೋ ಸೌಂಡು ಬೆಳಗ್ಗೆ ಬರ್ಡ್ ಸೌಂಡು ಅದೆಲ್ಲ ಕೇಳಿಸ್ಕೊಳ್ತಾ ನಾನು ನೀರು ಕುಡಿತೀನಿ. ಸೊ ಕಸ ಎಲ್ಲ ಗುಡಿಸಿ ಒರೆಸಿ ಈಚೆಗಡೆ ತುಳಸಿ ಕಟ್ಟೆ ಹತ್ರನೂ ಅಷ್ಟೇ ಕ್ಲೀನಾಗಿ ಒರೆಸ್ಕೊಂಡು ನಾನು ಡೈಲಿ ಅದಕ್ಕೆ ರಂಗೋಲಿ ಇಡೋ ಒಂದು ಪದ್ಧತಿ ನಾನು. ಸೊ ರಂಗೋಲಿ ನನಗೆ ಅಷ್ಟೊಂದು ಪರ್ಫೆಕ್ಟಾಗಿ ಬರಲ್ಲ. ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಮಟ್ಟಕ್ಕೆ ನಾನು ರಂಗೋಲಿ ಹಾಕ್ತೀನಿ. ಸೊ ಪರ್ಫೆಕ್ಟಾಗಿ ಹಾಕಿಲ್ಲ ಅಂದ್ರೂ ಒಂದು ತಕ್ಕ ಮಟ್ಟಿಗೆ ರಂಗೋಲಿ ಹಾಕೋಕ್ಕೆ ನನಗೆ ಬರುತ್ತೆ. ಸೊ ಡೈಲಿ ಮಾರ್ನಿಂಗ್ ನಾನು ಇದೇ ರೋಟೀನು. ಈಚೆಗಡೆ ಎಲ್ಲ ಒರೆಸಿ ಗುಡಿಸಿ ತುಳಸಿ ಕಟ್ಟೆ ಹತ್ರ ನಾನು ರಂಗೋಲಿ ಇಡ್ತೀನಿ. ಸೊ ಇವತ್ತು ನಾನು ಅಡುಗೆಗೆ ಸೇಮ್ ನನಗೆ ಬ್ರೇಕ್ಫಾಸ್ಟ್ಗೂ ಬೇಕು ಆ್ಯಂಡ್ ಮಧ್ಯಾಹ್ನ ಊಟಕ್ಕೂ ನಮ್ಮ ಬಾಕ್ಸ್ ಬೇಕು. ಸೊ ರೈಸ್ ಇಟ್ಟೆ ಫಸ್ಟು. ಸೊ ಇವತ್ತು ಬ್ರೇಕ್ಫಾಸ್ಟ್ ಏನು ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ. ಸೊ ರಾಗಿ ಹಿಟ್ಟಿತ್ತು. ಸೊ ರಾಗಿ ರೊಟ್ಟಿ ಮಾಡೋಣ ಅಂತ ಎಲ್ಲನೂ ರೆಡಿ ಮಾಡಿಕೊಂಡೆ. ಸೊ ರಾಗಿ ರೊಟ್ಟಿಗೆ ನಾನು ಯೂಶ್ವಲಿ ಈರುಳ್ಳಿ ಆ್ಯಂಡ್ ಮೆಣಸಿನ್ಕಾಯಿ ಆ್ಯಂಡ್ ಜೀರಿಗೆ ಅದೆಲ್ಲ ಹಾಕಿನೇ ಮಾಡೋದು. ಪ್ಲೇನ್ ರಾಗಿ ರೊಟ್ಟಿ ನಂಗೆ ಅಷ್ಟು ಇಷ್ಟ ಆಗಲ್ಲ. ಸೊ ಬಿಸಿನೀರಲ್ಲಿ ಕಳಿಸೋದ್ರಿಂದ ರಾಗಿ ರೊಟ್ಟಿ ತುಂಬ ಸ್ಮೂತಾಗಿ ಬರುತ್ತೆ. ಸೊ ನಾನು ಆಲ್ರೆಡಿ ಕೆಟಲಲ್ಲಿ ಬಿಸಿನೀರು ಇರೋದ್ರಿಂದ ನಾನು ರಾಗಿ ರೊಟ್ಟಿನ ಹಾಗೆ ಕಲಿಸ್ಕೊಂಡೆ. ನೀವು ನೋಡ್ತಾ ಇರ್ಬೋದು ತುಂಬ ಸ್ಮೂತಾಗಿ ಬರುತ್ತೆ. ನಾನು ಯಾವುದೇ ರೀತಿ ಎಣ್ಣೆ ಎಲ್ಲ ಹಾಕೊಳ್ಳಲ್ಲ ಕಳಿಸ್ಬೇಕಾದ್ರೆ. ಸೊ ಇದೆಲ್ಲ ಆದಮೇಲೆ ಹಬ್ಬಕ್ಕೆ ಅಂತ ನಾನು ಬನಾನಾ ತಂದಿದ್ದೆ, ಬಾಳೆಹಣ್ಣು ತಂದಿದ್ದೆ. ಸೊ ಅದೆಲ್ಲ ವೇಸ್ಟ್ ಆಗಬಾರ್ದು ಅಂತ ಸ್ಮೂದಿ ಮಾಡೋಣ ಅಂತ ಮಾಡಿದೆ. ಸೊ ನಾನಿಲ್ಲಿ ನೀವು ಪೌಡರ್ ಹೇಳ್ತಾ ಇದ್ರಲ್ಲ, ಅದು ಬಂದು ಮಿಲ್ಕ್ ಪೌಡರ್ ನಾನು ಯೂಸ್ ಮಾಡ್ತಾ ಇರೋದು, ಸ್ಕಿಮ್ ಮಿಲ್ಕ್ ಪೌಡರು. ಸೊ ಬಾಳೆಹಣ್ಣು ಆ್ಯಂಡ್ ಸಕ್ಕರೆ ಎಲ್ಲ ಹಾಕಿ ಸ್ವಲ್ಪ ನನಗೆ ನಮ್ಮ ಹಸ್ಬೆಂಡ್ಗೆ ಆಗೋಷ್ಟು ಸಾಕಾಗ್ತಾಯಿತ್ತು. ಸೊ ಅದನ್ನು ಸ್ಮೂದಿ ಮಾಡಿ 2 ಲೋಟ 2 ಗ್ಲಾಸ್ಗೆ, ಒಂದು ನಮ್ಮ ಹಸ್ಬೆಂಡ್ಗೆ ಆ್ಯಂಡ್ ಇನ್ನೊಂದು ನನಗೆ. ಸೊ ಬೆಳಗ್ಗೆನೇ ನಾವು ಬಾಳೆಹಣ್ಣು ಸ್ಮೂದಿ ತಿನ್ನೋದ್ರಿಂದ ಹೊಟ್ಟೆ ಫುಲ್ಲು ಕ್ಲೀನ್ ಆಗಿಬಿಡುತ್ತೆ. ಸೊ ಡೈಲಿ ಇದನ್ನು ರೆಕಮೆಂಡ್ ಮಾಡಲ್ಲ, ಯಾಕೆಂದರೆ ವೆಯ್ಟ್ ಗೇನ್ ಆಗುತ್ತೆ ಬಾಳೆಹಣ್ಣು ಸ್ಮೂದಿ. ಸೊ ನಾನು ನನ್ನ ಬಾಕ್ಸ್ಗೆ ರೊಟ್ಟಿ ಎಲ್ಲ ಹಾಕ್ಕೊಂಡೆ. ಸೊ ನಮ್ಮ ಹಸ್ಬೆಂಡ್ಗೂ ರೊಟ್ಟಿ ಹಾಕ್ಬಿಟ್ಟು ಅವ್ರಿಗೆ ಹಾಟ್ ಬಾಕ್ಸಲ್ಲಿ ಇಟ್ಬಿಟ್ಟು ಹೋದೆ. ಸೊ ದಟ್ ಅವ್ರು ಕೆಲ್ಸಕ್ಕೆ ಹೋಗ್ತಾ ಅವ್ರ ಟಿಫನ್ ಬಾಕ್ಸ್ಗೆ ಅವ್ರು ಹಾಕ್ಕೊಂಡು ಹೋಗ್ತಾರೆ. ಸೊ ಅನ್ನದ ಜೊತೆ ನಾನು ಹುಣ್ಸೆಹಣ್ಣು ರಸಮ್ ಮಾಡಿದ್ದೀನಿ. ಸೊ ಇದ್ರದ್ದು ರೆಸಿಪಿ ನಾನು ಸಪ್ರೇಟಾಗಿ ಮಾಡ್ತೀನಿ. ತುಂಬ ಟೇಸ್ಟ್ಫುಲ್ ಆಗಿರುತ್ತೆ ಇದು. ಆ್ಯಂಡ್ ಚಳಿಗಾಲದಲ್ಲಂತೂ ಹೆವಿ ಎಮ್ಮಿ ಆಗಿರುತ್ತೆ, ತುಂಬ ಟೇಸ್ಟ್ ಆಗಿರುತ್ತೆ ಇದು ಹುಣ್ಸೆಹಣ್ಣು ರಸಮ್ಮು. ಸೊ ಇದ್ರದ್ದೇ ನಾನು ಸಪ್ರೇಟ್ ಮಾಡ್ತೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಭಾವನಾ ಅಂತ ಒಂದು ಕಸ್ಟಮೈಸ್ಡ್ ಬ್ಯಾಂಡು. ಇದು ನನ್ನ ಸ್ಟೂಡೆಂಟ್ಗೆ ಏನೋ ಟಾಸ್ಕ್ ಕೊಟ್ಟಿದ್ವಿ, ಆವಾಗ ಅವ್ರು ಇದು ಕಸ್ಟಮೈಸ್ ಮಾಡಿ ನಮಗೆ ಸೆಲ್ ಮಾಡಿದ್ರು. ಸೊ ಈ ರೀತಿ ನಾನು ಕಾಲೇಜ್ಗೆ ರೆಡಿ ಆಗಿ ಕಾಲೇಜ್ಗೆ ಹೊರಟೆ. ಸೊ ಕಾಲೇಜ್ಗೆ ಗಾಡೀಲಿ ಹೋಗೋದ್ರಿಂದ ನಾನು ಬೇಗನೆ ಹೋಗ್ಬೋದು ಕಾಲೇಜ್ಗೆ. 9 o'clockಗೆ ಲಾಗಿನ್ ಆಗಿದೆ. ಸೊ 9 o'clockಗೆ ನಾನು ಲಾಗಿನ್ ಆಗಿ ನಮ್ಮ ಕಾಲೇಜಲ್ಲಿರೋ ಅಂಥ ಗಣಪತಿಗೆ ಒಂದು ನಮಸ್ಕಾರ ಮಾಡಿ ಕಾಲೇಜ್ ಒಳಗಡೆ ಎಂಟ್ರಿ ಆದೆ. ಸೊ ಇದು ನಮ್ಮ ಕಾಲೇಜ್. ಆ್ಯಂಡ್ ಪಂಚಿಂಗ್ ಮಷಿನ್ ನನ್ನ ಅಟೆಂಡೆನ್ಸ್ಗೆ ಆ್ಯಂಡ್ ರಿಜಿಸ್ಟರ್ ಕೂಡ ಮೇಂಟೈನ್ ಮಾಡ್ತಾರೆ. ಸೊ ನನ್ನ ಹೆಸರು ಹತ್ರ ವೆಯ್ಟ್ ಮಾಡ್ತಾ ಇದೆ. ಅಲ್ಲಿ ತುಂಬ ಸ್ಟೂಡೆಂಟ್ಸ್ನ ವೆಯ್ಟ್ ಮಾಡ್ತಾಯಿದ್ರು, ಬಿಕಾಸ್ ಡಿಗ್ರಿ ಎಕ್ಸಾಮಿನೇಷನ್ ಇದೆ ಇವತ್ತು. ಹಾಗೆ ನಮ್ಮ ಕ್ಯಾಬಿನ್ ಹತ್ರ ಬಂದು ನಾನು ಗಣಪತಿಗೆ ನಮಸ್ಕಾರ ಮಾಡಿ ಇವತ್ತಿನ ಡೇನ ಸ್ಟಾರ್ಟ್ ಮಾಡಿದೆ. ಸೊ ಇಲ್ಲಿ SQ ಅಂತ ಬರೆದಿದ್ದೀನಿ, ಅಂದರೆ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಸಪೋರ್ಟ್. ನಾನು ಕೇಳ್ಕೊಳ್ಳೋದು ನಿಮ್ಮ ಹತ್ರ ಇದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ, ಹಾಗೆ ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.